ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ನಗರದ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಜಮಖಂಡಿ ನಗರ ಘಟಕ, ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಗ್ರಾಮೀಣ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನ ನೇಮಕ ಮಾಡಲಾಯಿತು. ಜಮಖಂಡಿ ನಗರ ಘಟಕದ ಅಧ್ಯಕ್ಷ ಮಹೇಶ್ ಕೋಳಿ, ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ದಳವಾಯಿ, ಗ್ರಾಮೀಣ ಭಾಗದ ಅಧ್ಯಕ್ಷರನ್ನಾಗಿ ಮಹಾದೇವ್ ಪಾಟೀಲ್ರನ್ನು ನೇಮಕ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ತದನಂತರ ನೂತನ ಅಧ್ಯಕ್ಷರು ಮಾಧ್ಯಮದ ಮೂಲಕ ಮಾತನಾಡಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ನಗರದ ಕಾಂಗ್ರೆಸ್ ಮುಖಂಡರು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹೀಗೆ ನಾವು ಎಲ್ಲರೂ ನಿಷ್ಠೆಯಿಂದ ಪಕ್ಷವನ್ನು ಸಂಘಟಿಸುವಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು, ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತು ಜಮಖಂಡಿ ಹಾಗೂ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಲುವಾಗಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳನ್ನು, ಅಧ್ಯಕ್ಷಗಳನ್ನು, ಉಪಾಧ್ಯಕ್ಷಗಳನ್ನು ಈ ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಎರಡೂ ಬ್ಲಾಕಿನ ಪದಾಧಿಕಾರಿಗಳು, ಕಾಂಗ್ರೆಸ್ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು, SC/ST ಪದಾಧಿಕಾರಿಗಳು, ಅಲ್ಪಸಂಖ್ಯಾತರ ಘಟಕದ ಪದಾಧಿಕಾರಿಗಳು, ಈ ರೀತಿ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ಸೇರಿಸಿ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಟ್ಟಾರೆಯಾಗಿ 3 ಜನರನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂಥೇಳಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಜಮಖಂಡಿ ಸಿಟಿಗೆ ಪ್ರಥಮ ಬಾರಿಗೆ ಜಮಖಂಡಿ ಸಿಟಿಗೆ ಒಬ್ಬರನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಾಗ ಆ ಸಲಹೆಯ ಪ್ರಕಾರ ನಮ್ಮ ಹಿರಿಯ ನಾಯಕರು, ಮಾಜಿ ಪ್ರಾಧಿಕಾರ ಅಧ್ಯಕ್ಷರು ಮಹೇಶ್ ಕೋಳಿ ಅವರನ್ನು ಜಮಖಂಡಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಹಿರಿಯರು ಆತ್ಮೀಯರಾದಂಥ ಅರ್ಜುನ್ ದಳವಾಯಿ ಅವರನ್ನು ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಜಮಖಂಡಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂಥೇಳಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಮೈಸೂರಿನ ಮಹಾದೇವ್ ಪಾಟೀಲ್ರನ್ನ ಆಯ್ಕೆ ಮಾಡಲಾಗಿದೆ. ಹೆಚ್ಚು ಕಡಿಮೆ ಈ ನಿರ್ಣಯ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರ ಒಂದು ಸಹಮತದೊಂದಿಗೆ ಈ 3 ಜನರನ್ನು ಆಯ್ಕೆ ಮಾಡಿದ್ದೀನಿ. ಈ 3 ಜನರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಸಂಘಟನೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ಅವ್ರ ಜೊತೆ ಪಕ್ಷ ಸಂಘಟನೆಗೆ ನಮ್ಮ ಹಿಂದಿನ ಅಧ್ಯಕ್ಷರು ವರ್ಧಮಾನ್ ನ್ಯಾಮಗೌಡರು ಮತ್ತು ಯಲ್ಲಪ್ಪನ ಗಿರೆಡ್ಡಿ ಅವರು ಕೂಡ ಅವ್ರ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ಮೇಲೆ ಹೊಸ ಒಂದು ಪದಾಧಿಕಾರಿಗಳನ್ನು ಮಾಡುವಂಥದ್ದಾಗಲಿ, ಹೊಸ ಘಟಕಗಳನ್ನು ಮಾಡುವಂಥದ್ದಾಗಲಿ, ಆ ಮುಂದಿನ ಚಟುವಟಿಕೆಗಳನ್ನು ಕಾಂಗ್ರೆಸ್ ಪಕ್ಷ, ಜಮಖಂಡಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಳ್ತೈತಿ ಅಂತಕ್ಕಂಥ ಹೇಳಿದ್ದೆ. ಇವತ್ತಿನ ದಿವಸ ನಮಗೆ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ ಹಾಗೂ ನಗರ ಘಟಕದ ಮಹೇಶ್ ಕೋಳಿ ವಹಿಸಿಕೊಟ್ಟಿದ್ದಾರೆ. ಒಂದು ಜಮಖಂಡಿ ಗ್ರಾಮೀಣ ಮಹಾದೇವಗೌಡ ಪಾಟೀಲ್ ವಹಿಸಿಕೊಟ್ಟಿದ್ದಾರೆ. ಈಗ ಸುದ್ದ ನಮ್ಮ ನೆಚ್ಚಿನ ನಾಯಕರಾದ ಆನಂದ ನ್ಯಾಮಗೌಡ ನೇತೃತ್ವದಲ್ಲಿ ನಾವು ಈ ಕಾರ್ಯವನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಹೋಗ್ತೀವಿ. ಮುಂದೆ ಏನಾದರೂ ಪಕ್ಷ ಸಂಘಟನೆ ಮಾಡಬೇಕಂದ್ರೆ ಇದಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾವು ಸಂಘಟನೆ ಮಾಡ್ತೀವಿ. ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಮ್ಮ ಹಿರಿಯರಾದಂಥ ಶ್ರೀ ದಳವಾಯಿ ಅವರು, ವಿಲಾಯ್ ಕಂಗನೋಳಿ ಅವರು, ನಜೀರ್ ಕಂಗನೋಳಿ ಅವರು, ವರ್ಧಮಾನ್ ನ್ಯಾಮಗೌಡ ಅವರು, ಅನೇಕ ಜನ ಹಿರಿಯರು, ತಾಲೂಕಾ ಎಲ್ಲ ಹಿರಿಯರು ಕೂಡಿ ಬಾರಿಗಡ್ಡಿ ಅವರು, ಮುಂದೆ ಎಲ್ಲ ಹಿರಿಯರು ಕೂಡ್ಕೊಂಡು ನಮ್ಮನ್ನು ಇವತ್ತು ಅಧ್ಯಕ್ಷಗೆ ಆಯ್ಕೆ ಮಾಡ್ಯಾರ. ಅದಕ್ಕೆ ಅವರ ಇದಕ್ಕೆ ಅವರ ಜೊತೆ ಯಾವ ಕುಂದು ಬರಲಾರ್ದಂಗೆ ನಾವು ಪಕ್ಷ ಸಂಘಟನೆ ಮಾಡಿಕೊಂಡು ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ಕೊತ ಹೋಗ್ತೀವಿ. ಅದೇ ಮತ್ತು ಅವ್ರು ಹೇಳಿದ್ದ ಕೆಲಸವನ್ನು ಶಿಷ್ಟಾಂಗ ನಮಸ್ಕಾರ ಮಾಡಿ ಅವರ ಹೇಳಿದ ಕೆಲಸವನ್ನು ಯಾವತ್ತೂ ನಾವು ಮಾಡಿಕೊಂಡು ಪಕ್ಷವನ್ನು ಬಲಪಡಿಸಿ ಮುಂದಿನ ದಿನ ಇಟ್ಟಂಥ ಸನ್ಮಾನ್ಯ ಶ್ರೀ ಆನಂದ ನ್ಯಾಮಗೌಡರು ನಮಗೆ ಇವತ್ತು ಜಮಖಂಡಿ ಸಿಟಿ ನಗರದ ಅಧ್ಯಕ್ಷರನ್ನು ಮಾಡ್ಯಾರ. ಅವರ ವಿಶ್ವಾಸಕ್ಕೆ ಎಂದೂ ಚ್ಯುತಿ ಬರಲಾದಂಗೆ ಇದರಿಂದ ಹೊರತು ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಯಾಕಂದ್ರೆ
ಮೊದಲು ಜಮಖಂಡಿ ಸೀಟ್ ಕಡಿಮೆ ಆಗಿದ್ದಿಲ್ಲ, ಈ ಸಲ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಮುಂಬರುವ ದಿನಮಾನದಲ್ಲಿ ಯುವಕರು ಕೂಡ ಮತ್ತು ಸೇವಾದಳ ಇರಬೇಕು, ಅನೇಕ ಸಂಘಟನೆಯವರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಅದ. ಯಾಕೆ ನಾವು ಕೂಡ ಒಬ್ಬ ಯುವಕರದಾರು, ಆನಂದ್ ನ್ಯಾಮಗೌಡರು ಯುವಕರದಾರು, ಅದಕ್ಕೆ ಎಲ್ಲ ಯುವಕರು ಕೂಡ ನಮಗೆ ಸಹಕಾರ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಐತಿ. ಅದರ ಜೊತೆಗೆ ಹಿಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಅರ್ಜುನ್ ದಳವೆ ಅವರು ಕೂಡ ಸಾವಳಿ ಬ್ಲಾಕ್ ಕೊಟ್ಟಾರ. ಅದರ ಜೊತೆಗೆ ಮಹಾದೇವ್ ಪಾಟೀಲ್ ಅವರು ಕೂಡ ಜಮಖಂಡಿ ಗ್ರಾಮೀಣ ಭಾಗವನ್ನು ಕೊಟ್ಟಾರ. ಅದಕ್ಕೆ ಮುಂಬರುವ ದಿನದಂತೆ ಎಲ್ಲ ಹಿರಿಯರ ಒಂದು ಸಹಕಾರದೊಂದಿಗೆ, ಹಿಂದಿನ ಅಧ್ಯಕ್ಷರ ಸಹಕಾರದೊಂದಿಗೆ ಎಲ್ಲರೂ ಮುನ್ಸ್ಕೊಡ್ಕೊಂಡು ಈ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ